ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಹೋಟೆಲ್ಲಿ ಇದ್ದಿದ್ದು ಮಾರನೇ ದಿನ ಹಿಂದಿನ ದಿನ ಪರಿಕ್ರಮ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಇತ್ತು ಕಾಂಪ್ಲಿಮೆಂಟ್ರಿ. ಸೊ ಇಲ್ಲಿ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ದೇವಸ್ಥಾನ ದರ್ಶನಕ್ಕೆ. ಇಲ್ಲಿ ಆ್ಯಸ್ ಯೂಶ್ವಲ್ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಇಡ್ಲಿ, ವಡೆ, ಚಟ್ನಿ, 2 ಥರ ಚಟ್ನಿ, ದೋಸೆ, ಆಮೇಲೆ ಪೊಂಗಲ್ ಇತ್ತು, ಆಮೇಲೆ ಶಾವಿಗೆ, ಪೂರಿ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ, ಆಮೇಲೆ ಸ್ವೀಟ್ ಕೇಸರಿ ಬಾತೇನೆ ಇತ್ತು, ಆಮೇಲೆ ಅದ್ರ ಜೊತೆಗೆ ಕಾಫಿ, ಟೀ, ಬ್ರೆಡ್ಡು, ಜಾಮ್ ಇತ್ತು, ವಾಟರ್ ಮೆಲನ್ ಜ್ಯೂಸ್ ಇತ್ತು. ಆಮೇಲೆ ಅದೆಲ್ಲ ತೊಗೊಂಡು ಒಂದು ಸ್ವಲ್ಪ ತಿಂದ್ಬಿಟ್ಟು ನಾವು ಇವಾಗ ದೇವಸ್ಥಾನದ ಕಡೆ ಹೋದ್ವಿ. ಇಲ್ಲಿ ಎಂಟ್ರೆನ್ಸ್ಗೆ ಗಣೇಶನ ದೇವಸ್ಥಾನ ಇದೆ. ಇಲ್ಲಿ 4 ಮುಖ್ಯ ದ್ವಾರಗಳಿದೆ. ಬ್ಯೂಟಿಫುಲ್ ಕಾವಿಂಗ್ಸ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಗೋಪುರ ಅಂತ ಅದ್ಭುತವಾದ 4 ಗೋಪುರನೂ ತುಂಬ ಚೆನ್ನಾಗಿದೆ. ಸೊ ಒಂದು ನಾರ್ತ್ ಕಡೆ ಮಾತ್ರ ಬಿಡೋದಿಲ್ಲ, ಅದು ಬರೀ ಎಂಪ್ಲಾಯೀಸ್ಗೆ ಮಾತ್ರ ಬಿಡ್ತಾರೆ, ದೇವಸ್ಥಾನ ಎಂಪ್ಲಾಯೀಸ್ಗೆ. ಇನ್ನು ಮಿಕ್ಕಿದ್ದು 3 ದ್ವಾರಗಳಲ್ಲಿ ಹೋಗ್ಬೋದು ನಾವು ದೇವಸ್ಥಾನಕ್ಕೆ. ಸೊ ನಾವು ಸುತ್ತಾಕೊಂಡು ಬಂದು ಪಾರ್ಕಿಂಗೆಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ. 4 ಕಡೆಯೂ ಚೆನ್ನಾಗಿ ಪಾರ್ಕಿಂಗ್ ಮಾಡಿದ್ದಾರೆ. ಸೊ 100 ರುಪೀಸು ಏನೋ ಚಾರ್ಜ್ ಮಾಡ್ತಾರೆ, ಕೊಟ್ಟು ಪಾರ್ಕಿಂಗ್ ಮಾಡ್ಕೋಬೋದು. ಆಮೇಲೆ ಈ ಬೋರ್ಡಲ್ಲಿ ಯಾವ್ಯಾವ ದೇವಸ್ಥಾನ ಎಲ್ಲೆಲ್ಲಿದೆ, ಎಷ್ಟೆಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹಾಕಿದ್ದಾರೆ. ಸೊ ನಾವು ಬೇಕಂದ್ರೆ ಅಲ್ಲಿ ವಿಸಿಟ್ ಮಾಡ್ಕೋಬೋದು. ಆಮೇಲೆ ಚಪ್ಪಲಿ ಸ್ಟ್ಯಾಂಡ್ ಎದುರುಗಡೆ ಏನೇ ಸಿಗುತ್ತೆ ಅಲ್ಲೇ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗ್ಬೋದು. ಆಮೇಲೆ ಹೂವು ಎಲ್ಲ ಮಾರ್ತಾರೆ, ಸೊ ಅದನ್ನು ತೊಗೊಂಡು ಹೋಗ್ಬೋದು. ಬ್ಯೂಟಿಫುಲ್ ಎಂಟ್ರೆನ್ಸ್ ಇದು, ಅದ್ಭುತವಾಗಿದೆ. ಅವ್ರಲ್ಲಿ ಅಲ್ಲಿ ಇರೋ ಕಾರ್ವಿಂಗ್ಸು ಎಲ್ಲನೂ ಒಂದೇ ಥರ ಇರ್ಬೋದು ಅನಿಸುತ್ತೆ ಎಲ್ಲ ಕಡೆ ಈ ಗೋಪುರಗಳು. ಸೊ ಇದೊಂದೇ ಗೋಪುರ ನಾನು ನೋಡಿರೋದು, ಆ ಕಡೆದೆಲ್ಲ ನೋಡಿಲ್ಲ. ಇಲ್ಲೊಂದು ರಾಜಗೋಪುರ ಇದೆ, ಅದು ಖಂಡಿತವಾಗ್ಲೂ ನೋಡಬೇಕು, ನಾನು ನೋಡೋಕ್ಕಾಗಿರಲಿಲ್ಲ. ಸೊ ಅದು ಖಂಡಿತವಾಗ್ಲೂ ನೀವು ಹೋಗಿ ನೋಡಿ. ಒಳಗಡೆ ಬಂದರೆ ಅಫ್ಕೋರ್ಸ್ ಎಲ್ಲ ಸಣ್ಣ ಸಣ್ಣ ದೇವಸ್ಥಾನ ಇದೆ. ಗಣೇಶನ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಅಮ್ಮನ ದೇವಸ್ಥಾನ ಎಲ್ಲ ಇದೆ. ಇದು ನೋಡಿ ಒಳಗಡೆ ಬ್ಯೂಟಿಫುಲ್ ಆಗಿದೆ, ಎಷ್ಟು ವಿಶಾಲವಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡಿ ಪಿಲ್ಲರ್ಸ್ ಎಲ್ಲ ಹೆಂಗೆ ಕಾವಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬಾ ವಿಶಾಲವಾಗಿದೆ. ಜನ ಕಮ್ಮಿ ಇದ್ದರು, ಯಾಕಂದರೆ ವೀಕ್ ಡೇ ಆಗೋದ್ರಿಂದ. ಸೊ ಪೌರ್ಣಮಿ ದಿನ ಅಂತೂ ಇಲ್ಲಿ ಕಾಲಿಡೋಕ್ಕೆ ಆಗಲ್ಲ ಅನಿಸುತ್ತೆ. ನೋಡಿ ಅಲ್ಲಿ ಬೆಟ್ಟ ಪರಿಕ್ರಮ ಮಾಡೋ ಬೆಟ್ಟ ಕಾಣಿಸುತ್ತೆ. ಬ್ಯೂಟಿಫುಲ್ ಆಗಿದೆ ಫೀಲಿಂಗು, ಆ ಫೀಲೇ ತುಂಬ ಚೆನ್ನಾಗಿದೆ. ಸೊ ಗಣೇಶನ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ, ಅಮ್ಮವ್ರ ದೇವಸ್ಥಾನ ಇದೆ, ಎಲ್ಲ ಇದೆ. ನಾವು ಬರೀ ಮೇನ್ ದೇವಸ್ಥಾನ ಮಾತ್ರ ನೋಡ್ಕೊಂಡ್ಬಂದ್ವಿ, ಎಲ್ಲ ಹೋಗಲಿಲ್ಲ. ಆಮೇಲೆ ಇಲ್ಲಿ ನಾವು ಸ್ಪೆಷಲ್ ಎಂಟ್ರಿ ತೊಗೊಳ್ಳೋಣ ಅಂತ 50 ರುಪೀಸ್ ಕೊಟ್ಟು ತೊಗೊಂಡ್ವಿ. ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನ ಕಾವಿಂಗ್ಸ್, ಪಿಲ್ಲರ್ದು ಕಾವಿಂಗ್ಸ್, ಬ್ಯೂಟಿಫುಲ್, ಇಟ್ ಇಸ್ ಅಮೇಝಿಂಗ್. ನಾವು 50 ರುಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರೆನ್ಸ್ ತೊಗೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಮರ್ಜ್ ಮಾಡ್ತಾರೆ, ಆದರೆ ರಶ್ ಇರಲಿಲ್ಲ, ಹಾಗಾಗಿ ಕಂಫರ್ಟಬಲಾಗಿ ನೋಡ್ಕೊಂಬಂದು ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಆಫ್ಕೋರ್ಸ್ ಫೋಟೋಗ್ರಾಫಿ ಇಸ್ ನಾಟ್ ಅಲೋಡ್. ಸೊ ದೇವ್ರದ್ದು ಫೋಟೋ ತೆಗೆದಿಲ್ಲ. ಅದ್ಭುತವಾದ ಬೃಹತ್ಕಾರದ ಲಿಂಗ ಇತ್ತು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗೆ ಅಲ್ಲಿ ಒಳಗಡೆ ಪರಿಸರನೂ ಇಷ್ಟ ಆಯಿತು, ಅಲ್ಲಿ ಹೊರಗಡೆ ಪರಿಸರನೂ ಅಷ್ಟು ಚೆನ್ನಾಗಿದೆ. ತುಂಬ ಆ ಫೀಲು, ಪಾಸಿಟಿವಿಟಿ ಫೀಲಿಂಗ್ ತುಂಬ ಇದೆ. ನೋಡಿ ಅದು ಗರುಡಸ್ತಂಭ. ಆಮೇಲೆ ಹಾಗೆ ಅಮ್ಮನ ಅವ್ರ ದರ್ಶನನೂ ಮಾಡ್ಕೊಂಡು ಬಂದ್ವಿ. ಲಾಡು ಕೊಟ್ಟರು ಪ್ರಸಾದ. ಹಾಗೆ ಬಂದಾಗ ಆಚೆ ಕಡೆ ಅಮ್ಮನ ಹಂಗೆ ಪಲ್ಲಕ್ಕಿಲಿ ಕರ್ಕೊಂಬಂದರು. ನೋಡಿ ಆ್ಯಕ್ಚುಲಿ ಅವರು ಡ್ಯಾನ್ಸ್ ಮಾಡಿಸ್ತಾರೆ, ಸ್ವಲ್ಪ ಹಿಂಗೆ ಅಲ್ಲಾಡಿಸ್ತಾರೆ ಪಲ್ಲಕ್ಕಿನ. ಸೊ ದೇವ್ರದ್ದು ದರ್ಶನವೂ ಆಯಿತು, ನಮ್ಮ ಮುಂದೆನೇ ಬಂದರು ದೇವರು, ಅದು ಭಾಳ ಖುಷಿಯಾಯಿತು. ಸೊ ಹಂಗೆ ದರ್ಶನ ಮಾಡಿಕೊಂಡು ನಾವು ಹೊರಟ್ಬಿಟ್ವಿ. ನಾವು ಏನು ಜಾಸ್ತಿ ಹೊತ್ತು ಅಲ್ಲಿರಲಿಲ್ಲ. ಏನಂತಂದರೆ ತುಂಬ ಖುಷಿಯಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವಸ್ಥಾನವೂ ಭಾಳ ಸುಂದರವಾಗಿದೆ. ಸೊ 4 ಗೋಪುರ, ಒಂದು ಪಾಯಿಂಟಲ್ಲಿ ನಿಂತ್ಕೊಂಡ್ರೆ 4 ಗೋಪುರ ಕಾಣಿಸುತ್ತೆ. ದೊಡ್ಡ ನಂದಿ ಇದೆ, ಇದೊಂದು ನಂದಿ ಇದೆ, ಮತ್ತು ಒಳಗಡೆ ಇನ್ನೊಂದು ದೊಡ್ಡ ನಂದಿ ಇದೆ. ನೋಡಿ ಒಳಗಡೆ ಹೋದರೆ ಅಲ್ಲೊಂದು ದೊಡ್ಡ ನಂದಿ ಇದೆ. ಸೊ 4 ಗೋಪುರನೂ ಕಾಣಿಸುತ್ತೆ. ಆಮೇಲೆ ಇಲ್ಲೆಲ್ಲ ತೆಂಗಿನ ಗಿಡಗಳು ಎಲ್ಲ, ಅದೇ ನಾನು ಹೇಳ್ದಂಗೆ ತುಂಬ ದೊಡ್ಡ ದೇವಸ್ಥಾನ ಇದು. ಎಂಟ್ರೆನ್ಸ್ ಒಳಗಡೆ ಒಂದು 500 ಮೀಟರ್ಸು 1 ಕಿಲೋಮೀಟರ್ ಅಷ್ಟು ದೂರ ಹೋದ್ರೇ ನಿಮ್ಗೆ ದೇವ್ರು ಸಿಗೋದು. ಆ ಸುತ್ತಮುತ್ತ ಫುಲ್ಲು ದೊಡ್ಡ ದೇವಸ್ಥಾನ ಇದು. ಗಿರಿನೂ ಕಾಣಿಸುತ್ತೆ ಇಲ್ಲಿಂದಾನೆ. ವೆರಿ ಬ್ಯೂಟಿಫುಲ್ ಟೆಂಪಲ್, ಮಸ್ಟ್ ವಿಸಿಟ್ ಟೆಂಪಲ್ ಇದು ಹೇಳ್ಬೋದು. ಸೊ ಖಂಡಿತವಾಗ್ಲೂ ನೀವು ಪ್ಲ್ಯಾನ್ ಮಾಡಿಕೊಂಡು ತಿರುವಣ್ಣಾಮಲೈಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಬನ್ನಿ. ತುಂಬ ಹತ್ತಿರದಲ್ಲಿರೋ ಬೇರೆ ಬೇರೆ ದೇವಸ್ಥಾನಗಳು ಇದೆ, ಅದನ್ನು ನೋಡ್ಕೊಂಡು ಬರ್ಬೋದು. ನಮ್ಮ ದೇವಸ್ಥಾನಗಳದ್ದು ವಿಶೇಷ ಅಂದರೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ.
ಇದು ನೋಡೋಕ್ಕೆ ಒಂದು ಖುಷಿ ಅದನ್ನು. ಆಮೇಲೆ ಸಿಕ್ಕಾಬಟ್ಟೆ ಗಾಳಿ ಒಳಗಡೆ, ಅಷ್ಟು ನೋಡಿ ಕವರ್ ಇದ್ರೇನು ಅಷ್ಟು ಗಾಳಿ ಇತ್ತು, ಸಿಕ್ಕಾಬಟ್ಟೆ ಗಾಳಿ ಇತ್ತು. ಸೊ ವೆರಿ ಲವ್ಲಿ ಎಕ್ಸ್ಪೀರಿಯೆನ್ಸ್. ನನಗೆ ತುಂಬ ಖುಷಿಯಾಯಿತು. ತುಂಬ ದಿನದಿಂದ ಆಸೆ ಇತ್ತು ಹೋಗಬೇಕು ಅಂತ, ಫೈನಲಾಗಿ ಹೋದ್ವಿ. ಸೊ ನೋಡಿ, ಯಾರು ದುಡ್ಡು ಗಿಟ್ಟು ಕೊಟ್ಬಿಟ್ಟು ದೇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದರೆ ನಂಬ್ಕೊಂಡು ಹೋಗಬೇಡಿ. ಸೊ ಆರಾಮಾಗೆ ಬೇರೆ ದಿನ ಹೋದರೆ ಆರಾಮಾಗಿ ದರ್ಶನ ಮಾಡ್ಬೋದು. ಆದರೆ ಪೌರ್ಣಮಿ ದಿನ ಸೋಮವಾರ ಹೋದರೆ ಸ್ವಲ್ಪ ರಶ್ ಇರುತ್ತೆ ಅನಿಸುತ್ತೆ. ಇಲ್ಲ ಬಾಕಿ ದಿನ ಎಲ್ಲ ಹೋದರೆ ನಿಮ್ಗೆ ಆರಾಮಾಗಿ ದರ್ಶನ ಆಗುತ್ತೆ, ಏನು ತೊಂದರೆನೇ ಇರೋದಿಲ್ಲ. ಸೊ ನಾವು ಆರಾಮಾಗಿ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ನಮ್ಮ ಬೆಂಗಳೂರು ಕಡೆಗೆ ನಾವು ಹೊರಡೋಣ ಅಂತ ಹೊರಟ್ವಿ. ಯಾಕಂದರೆ ಒಂದೇ ಒಂದು ದಿನ ಮಾತ್ರ ಸ್ಟೇ ಮಾಡಿದ್ದು. ಸೊ ಒಂದು 2-3 ದಿನ ಬಂದರೆ ನೀವು ಆರಾಮಾಗಿ ಇಲ್ಲಿ ತುಂಬ ದೇವಸ್ಥಾನಗಳಿದೆ, ಎಲ್ಲ ನೋಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಈ ಎಂಟ್ರೆನ್ಸ್ ಪೀಕ್ ಗೋಪುರಂ ಇದೆ, ಅಲ್ಲಿ ನಮ್ಮನ್ನ ಯಾರನ್ನ ಬಿಡೋಲ್ಲ, ಅದು ಬರೀ ಎಂಪ್ಲಾಯೀಸ್ಗಂತ ಇದು. ಸೊ ಇಲ್ಲಿಂದ ನಾವು ಯಾವುದೋ ಒಂದು ಬಸ್ ಸ್ಟಾಪ್ ಹತ್ರ ಒಂದು ಸಣ್ಣ ಕಾಫಿ ಶಾಪ್ ಇದೆ ಅಂತಂದರು. ಅಲ್ಲಿ ಎಲ್ಲ ತಿಂಡಿಗಳೆಲ್ಲ ಭಾಳ ರೀಸನಬಲಾಗಿ ಸಿಗುತ್ತೆ ಅಂತಂದರು. ಸರಿ ಹೋಗಿ ನೋಡೋಣ ಅಂದ್ಬಿಟ್ಟು ಇದು ಆಕಾಶ್ ಕಾಫಿ ಹೌಸ್ ಅಂತ ಬಸ್ ಸ್ಟಾಪ್ ಪಕ್ಕನೇ ಇದೆ. ಆಮೇಲೆ ಇಲ್ಲೊಂದು ಅಂಗಡಿನೂ ಇದೆ, ಅದರ ಎದುರುಗಡೆನೇ ಇದು. ಇಲ್ಲೆಲ್ಲ ನೋಡಿ, ಇದೆಲ್ಲ ಮೊಳಕೆ ಕಾಳುಗಳು ಇದೆಲ್ಲ, ಕಾರ್ನು, ಆಮೇಲೆ ತಡ್ನಿ ಕಾಳು, ಆಮೇಲೆ ಅದೇನು ಗ್ರೌಂಡ್ ನಟ್ಸು ಎಲ್ಲ ಕಾಳುಗಳೇ. ಓನ್ಲಿ 20 ರುಪೀಸ್ ಇದ್ದು ಒಂದು ಬಾಕ್ಸ್ ಫುಲ್ ಕೊಡ್ತಾರೆ. ನಾವೆಲ್ಲ ಪಾರ್ಸಲ್ ತೊಗೊಂಡ್ವಿ, ಅದರಷ್ಟು ತಿನ್ನೋಕ್ಕಾಗಿಲ್ಲ. ಸೊ ಅಲ್ಲೇ ಯಾರಿಗೋ ಕೊಟ್ಬಿಟ್ವಿ ನಾವು. ಎಲ್ಲ ಥರ ಸಿಗುತ್ತೆ, 20 ರುಪೀಸ್, 40-50 ರುಪೀಸ್ ಒಳಗಡೆ ಎಲ್ಲನೂ ಸಿಕ್ಬಿಡುತ್ತೆ. ವೆರಿ ವೆರಿ ರೀಸನಬಲ್ ಪ್ರೈಸು. ಸೊ ಬಿಸಿ ಬಿಸಿಯಾಗಿ ತಂದು ಮಾಡಿ ಹಾಕ್ತಾಯಿರ್ತಾರೆ. ಸೊ ನಾನು ಬಾಳೆಕಾಯಿ ಇದು ದಿಂಡು ಇದೆಯಲ್ಲ, ಅದೊಂದು ಪಲ್ಯ ಮಾಡಿದ್ರು, ಅದು ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಸ್ವಲ್ಪ ಟೇಸ್ಟ್ ಕಮ್ಮಿನೇ, ಅಂಥದ್ದೇನು ಟೇಸ್ಟಿಯಾಗೇನಿಲ್ಲ. ಬಟ್ ಓಕೆ, ಇಟ್ ಇಸ್ ಓಕೆ, ವರ್ತ್. ಯಾಕಂದರೆ ವೆರಿ ರೀಸನಬಲ್ ಅಲ್ಲ. ಬಾಳೆಕಾಯಿದು ದಿಂಡಿನ ಪಲ್ಯ ತೊಗೊಂಡೆ ನಾನು ಒಂಚೂರು. ಆಮೇಲೆ ಕಾಳುಗಳು, ತಡ್ನಿ ಕಾಳು, ಕಾರ್ನು, ಅದು ಬ್ಲ್ಯಾಕ್ ಜಾಮೂನ್ ನೋಡಿ, ಇದು ಸ್ವೀಟ್ಗಳು, ಕೇಕ್ಗಳು, ಬೋಂಡಗಳು 20 ರೂಪಾಯಿಗೆ ಒಂದು 5 ಬೋಂಡ ಕೊಡ್ತಾರೆ, ಆ ಥರ ಇಲ್ಲಿ. ಆಮೇಲೆ ಇಡ್ಲಿ, ಆಮೇಲೆ ಮುದ್ದೆನೂ ಇದೆ. ಸೊ ನೋಡಿ, ಪರೋಟ ಎಲ್ಲ 40 ರುಪೀಸು, ಅದು ಗಿರ್ಮ ಎಲ್ಲ ಕೊಡ್ತಾರೆ. ಸೊ 20 ರುಪೀಸ್ಗೂ ಸಿಗುತ್ತೆ, 40 ರುಪೀಸ್ಗೂ ಸಿಗುತ್ತೆ. ಒಂದು 50 ರೂಪಾಯಿ ಮೇಲೆ ಯಾವುದೂ ಇಲ್ಲ ಅನಿಸುತ್ತೆ. ಎಲ್ಲ ತುಂಬ ರೀಸನಬಲ್ಲೇ ಇರೋದು. ನೋಡಿ, ವಡೆಗಳು ಎಲ್ಲ 6 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನಮಗೆ. ಸೊ ತುಂಬ ಜನ ಬರ್ತಾರೆ, ಯಾಕಂದರೆ ಬಸ್ ಸ್ಟಾಪ್ ಪಕ್ಕನೇ ಇದೆ ಇದು, ಹಾಗಾಗಿ ತುಂಬ ಜನ ಬರ್ತಾರೆ ಅನಿಸುತ್ತೆ. ಸೊ ನೀವು ನಿಮಗೆ ಇಷ್ಟ ಇದ್ದಲ್ಲಿ ಇಲ್ಲಿ ನೀವು ಬರ್ಬೋದು. ಪೂರಿನೂ ಅಷ್ಟೇ 40 ರುಪೀಸು ಏನೋ, ಅಥವಾ ಇನ್ನೂ ಕಮ್ಮಿನೋ ಏನೋ ಗೊತ್ತಿಲ್ಲ. ಆಂಬಡೆ, ಉದ್ದಿನ ವಡೆ ನೋಡಿ, ಮುದ್ದೆ, ಮಿಲ್ಕು, ಪೆಪ್ಪೋ ಮಿಲ್ಕು, ಏನೇನೋ ಸಿಗುತ್ತಿಲ್ಲಿ. ನಾನು ತೊಗೊಂಡಿದ್ದು ಮಜ್ಜಿಗೆ ತೊಗೊಂಡೆ. ಮಜ್ಜಿಗೆ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಅಂಬ್ಲಿನೂ ಸಿಗುತ್ತೆ. ನಾನು ಮಜ್ಜಿಗೆ ವಿತ್ ಅದು ಮಾವಿನಕಾಯಿಗೆ ಒಗ್ಗರಣೆ ಹಾಕಿರ್ತಾರೆ, ಅದು ತೊಗೊಂಡೆ ನಾನು. ನನಗದು ತುಂಬ ಇಷ್ಟ. ಸೊ ಮೆಣಸಿನ್ಕಾಯಿ, ಹುರಿದಿರೋ ಮೆಣಸಿನ್ಕಾಯಿ ಕೊಟ್ಟರು ನೋಡಿ, ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿ, ಮಜ್ಜಿಗೆ ತೊಗೊಂಡು ಕುಡಿದೆ. ಸೊ ಅದೇ ರಾಜಗೋಪುರ. ಸರಿಯಾಗಿ ಫೋಟೋ ತೆಗಿಯೋಕ್ಕಾಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.